ನಮಸ್ಕಾರ ರೀಪ್ಪ ಎಲ್ಲರಿಗೂ. ಕಾಕ ಮತ್ತೊಂದೇನು ಸುದ್ದಿ ತೊಗೊಂಬಂದಾನ ನೋಡಿದ್ರಿ? ಭಾರತೀಯ ಜನತಾ ಪಕ್ಷದವ್ರು ಏನು ಪ್ಲ್ಯಾನ್ ಹಾಕಕತ್ತಾರೆ ಈಗ? ಭಾರತೀಯ ಜನತಾ ಪಕ್ಷದವರ ಹಿರಿಯ ಧುರೀಣರು, RSS ಸರಸಂಚಾಲಕರು ಎಲ್ಲರೂ ಕೂಡಿ ಒಂದು ಭಾಳ ತೀವ್ರವಾದ ಚಟುವಟಿಕೆ ಮಾಡಕತ್ತಾರ. ದೈನಂದಿನವಾಗಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಕತ್ತಾರ. ಅವ್ಯಾವ ಮೀಟಿಂಗ್ ಅಂತೇರಿ? ಯಾವುದೇ ಪರಿಸ್ಥಿತಿಯಲ್ಲಿ ಕರ್ನಾಟಕದಾಗ ಬರುವ ಏಪ್ರಿಲ್ ಮೇ ಚುನಾವಣೆಯಲ್ಲಿ ಎನಿ ಕಂಡೀಷನ್ 150 ಸ್ಥಾನ ತರಲೇಬೇಕು. ಅದು ಹೆಂಗೆ ತರಬೇಕು ಅಂಥೇಳಿ ಹೆಂಗೆ ಪ್ಲ್ಯಾನ್ ಹಾಕಕತ್ತಾರ ಗೊತ್ತೈತೇನ್ರಿ? ಕೆಲವರು ಶಾಸಕರದ ಬಗ್ಗೆ ಗ್ರೌಂಡ್ ರಿಪೋರ್ಟ್ ತೆಗೆದಾರ, ಅವರ ಜನರಿಗೆ ಸಿಗೋದಿಲ್ಲ. ಯಾವುದೇ ರೀತಿಯಿಂದ ಹೋಗಿ ಕೆಲಸ ಕೇಳಿದ್ರು ಕೆಲಸ ಮಾಡೋದಿಲ್ಲ. ಫೋನ್ ಮಾಡಿದ್ರಂತೂ ಫೋನ್ ಎತ್ತೋದಿಲ್ಲ. ಗನ್ಮ್ಯಾನ್ ಎಬ್ಬಿಸ್ತಾನೆ, PA ಎಬ್ಬಿಸ್ತಾನೆ. ಮಾತಾಡೋಕ್ಕಂತೂ ಶಕ್ತಿನೇ ಇಲ್ಲ, ಸಿಗಾಕಂತೂ ದೂರ ಉಳಿದು ಮಾತು. ಹೀಗಾಗಿ ಕಾರ್ಯಕರ್ತರು ನಿರಾಶೆ ಆಗಿ ಅದನ್ನೆಲ್ಲ ಹೈಕಮಾಂಡ್ಗೆ ದೂರ ಹೋಗ್ಯಾವ್ರಿ. ಆ ಹೈಕಮಾಂಡ್ ದೂರ ಹೋದ ಮೇಲೆ ಆ ಹೈಕಮಾಂಡ್ ಏನು ವಿಚಾರ ಮಾಡ್ತೈತಿ ನೋಡ್ರಿ? ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ಒಂದು ಕ್ಷೇತ್ರದ ಇವತ್ತು ನಾ ಗ್ರೌಂಡ್ ರಿಪೋರ್ಟ್ ಹೇಳಕ್ಕೆ ಬಂದೇನೆ. ಯಾವ ರೀತಿ ಅಲ್ಲಿ ಶಾಸಕ ಸಿಗಬೇಕು, ಜನರ ದೂರದ ಕುಟುಂಬಾನವನ್ನು ಆಲಿಸಬೇಕು. ಯಾವ ಶಾಸಕ ಜನರಿಗೆ ತಕ್ಷಣ ಸಿಗ್ತಾನ, ಎಷ್ಟು ಖುಷಿ ಪಡ್ತಾನ ಫಲಾನುಭವಿರಿ. ಅವನದೇನೋ ಸಮಸ್ಯೆ ಇರ್ತೈತಿ, ಮನೆತನದ ಸಮಸ್ಯೆ ಇರ್ತೈತಿ, ಸರ್ಕಾರಿ ಕಾರ್ಯಕ್ರಮದ ಏನೋ ಒಂದು ಸಮಸ್ಯೆ ಇರ್ತೈತಿ, ಯಾವುದೋ ತನ್ನ ಮಗನಾಗಲಿ ಮಗಳಾಗಲಿ ವಿದ್ಯಾಭ್ಯಾಸಕ್ಕಾಗಿ ಯಾವುದಾದರೂ ಒಂದು ಸ್ಕೀಮದಲ್ಲಿ ಸ್ಕಾಲರ್ಶಿಪ್ ಆಗಲಿ ಹಣಕಾಸಿನ ಸೌಲಭ್ಯಕ್ಕಾಗಿ ಸರ್ಕಾರಿ ಸ್ಕೀಮ್ದಲ್ಲಿ ಆ ಲಾಭ ಪಡೆಯುವ ಸಲುವಾಗಿ ಶಾಸಕನ ಸ್ಪಂದಿಸಿದ್ರೆ ಆ ಶಾಸಕ ಮಹಾರಾಷ್ಟ್ರ ಸಿಗಂಗಿಲ್ಲ ರೀ. ಎಲ್ಲಿ ಹೋಗ್ಯಾರ ಶಾಸಕರು ಅಂದ್ರೆ ಬೆಂಗಳೂರು ಹೋಗ್ಯಾರ, ದಿಲ್ಲಿ ಹೋಗ್ಯಾರತ್ತಾರ್ರಿ, ಮನ್ಯಾಗ ಇರ್ತಾರೆ, ಸಿಗಂಗಿಲ್ಲ. ಇಂಥ ಶಾಸಕರು ಇರುವಾಗ ಅಲ್ಲಿ ಕಾರ್ಯಕರ್ತರು ಏನು ಮಾಡಿದಾರ, ಟಪಾಲ ಬರ್ದಾರ್ರಿ ಹೈಕಮಾಂಡ್ಗೆ. ಅದನ್ನು ಅಮಿತ್ ಶಾ ಮತ್ತು BL ಸಂತೋಷ್ ಯಡಿಯೂರಪ್ಪ ಇಂಥವರೆಲ್ಲ ಕೂಡ್ಕೊಂಡು ಭಾಳ ದೀರ್ಘವಾಗಿ ಚರ್ಚೆ ಮಾಡಕತ್ತಾರ. ಅದರ ಸಲುವಾಗಿ ಗುಜರಾತದಾಗ ಯಾವ ರೀತಿ ಗುಜರಾತ್ ಮಾಡೆಲನ್ನು ಅನುಸರಣೆ ಮಾಡಿ ಅಲ್ಲಿ 70 ಶೀಟನ್ನು ಹೊಸ ಹುಡುಗರಿಗೆ ತಂದು ಕೊಟ್ಟರು, ಅದೇ ರೀತಿ ಈಗ ಕರ್ನಾಟಕ ಬರುವ ಏಪ್ರಿಲ್ ಮೇ ವಿಧಾನಸಭಾ ಚುನಾವಣೆಯಲ್ಲಿ ಆ ಪ್ಲ್ಯಾನ್ ಹಾಕಾಕತ್ತಾರ್ರಿ. ಹಂಗಾದ್ರೆ ಒಂದು ಕ್ಷೇತ್ರದ ಭಾಳ ಚಂದ ಹೇಳ್ತಾನೆ ಕೇಳ್ರಿ. ಉತ್ತರ ಕರ್ನಾಟಕಕ್ಕೆ ಬರ್ತಾನೆ ಕಾಕ. ಉತ್ತರ ಕರ್ನಾಟಕದ ಸೊಗಡ ಭಾಷೆ ಕರ್ದದ ಹಪ್ಪಳ ಗೊತ್ತಾಯ್ತಲ್ಲ. ನಮ್ಮ ಕಾರ್ಬೇಳೆ ಕಡಕ ರೊಟ್ಟಿ ಮಹಿಮೆ, ಎಂಥ ಗಟ್ಟಿ ಮೊಸರ, ಎಂಥ ಕರ್ದಿದ್ದ ಹಸಿ ಮೆಣಸಿನ್ಕಾಯಿ ಒಣಗಿ ಹಾಕಿ ತಿಂತಾರಲ್ಲ, ಆ ಖಾರದ ಸುದ್ದಿ ಹೇಳಕ್ಕೆ ಬಂದಾನೆ ಉತ್ತರ ಕರ್ನಾಟಕದು. ಉತ್ತರ ಕರ್ನಾಟಕದಾಗ ಭಾರತೀಯ ಜನತಾ ಪಕ್ಷದಿಂದ ಮಹಿಳೆಯರು ಎಷ್ಟು ಮಂದಿದಾರ ನೋಡ್ರಿ. ಒಬ್ಬಳ ಶಾಸಕಿರಿ ಯಾರು? ಅದು ಮಂತ್ರಿ ಆದವರು ಶಶಿಕಲಾ ಜೊಲ್ಲೆ ಅವರು. ಶಶಿಕಲಾ ಜೊಲ್ಲೆ ಮಂತ್ರಿಯಾಗಿ 2 ಸಲ ಹೋಗಿ ಬಂದರು. ಆದರೆ ಈಗ ಮತ್ತೆ ಉತ್ತರ ಕರ್ನಾಟಕದಾಗ ಮಹಿಳೆಯರ ಪ್ರಾಬಲ್ಯ ಹೆಚ್ಚಾಗಬೇಕು, 25ರಿಂದ 30 ಸೀಟ್ ಮಹಿಳೆಯರು ಕೊಡ್ಬೇಕಂತೇಳಿ ಇದೇ BL ಸಂತೋಷ, ಪ್ರಹ್ಲಾದ ಜೋಶಿ, ಯಡಿಯೂರಪ್ಪ, ಅಮಿತ್ ಶಾ ಅನೇಕ ಪ್ರಕೋಷ್ಠದ RSS ಸರಸಂಚಾಲಕರ ಜೊತೆ ದೀರ್ಘವಾಗಿ ಚರ್ಚೆ ಮಾಡಕತ್ತಾರ. ಧಾರವಾಡ ಗ್ರಾಮೀಣ 71ಕ್ಕೆ ಮಹಿಳೆಗೆ ಟಿಕೆಟ್ ಕೊಡ್ಬೇಕ್ರಿ. ಧಾರವಾಡ ಮಹಿಳೆ 71ಕ್ಕೆ ಯಾಕೆ ಟಿಕೆಟ್ ಕೊಡ್ಬೇಕಂದ್ರೆ ಕಳೆದ ಒಂದು ಸಾಲಿ ಶಾಸಕ ಆದವಳು ಆ ಹೆಣ್ಮಗಳು ಏನು ಕೆಲಸ ಮಾಡ್ಯಾಳ ಅನ್ನೋದ ಅವ್ರ ಸರ್ವೆ ರಿಪೋರ್ಟ್ದಾಗ 98% ಆ ಮಹಿಳೆ ಮಹತ್ವವಾದ ಅಂಕಗಳನ್ನ ತಗೊಂಡಾಳ. ಅವಳು ಯಾರು? ಇನ್ನು ನಿಮಗೆ ಕುತೂಹಲ ಮೂಡ್ತೈತಿ. ಹೋಗಿ ಬಂದವ್ರು 2 ದಿವಸ ಗ್ರಾಮೀಣ ಭಾಗದಾಗ ಪ್ರತಿ ಹಳ್ಳಿಯಾಗ ಕೇಳಿದ್ರು ಸಹಿತ ಸೀಮಾಕ್ಕ ಮಸೂತಿ ಬೇಕು ನಮಗೆ. ಸೀಮಾಕ್ಕ ಮಸೂತಿ ನಮಗೆ ಯಾವಾಗ ಅವ್ರು ಸಿಗ್ತಿದ್ರು? ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರೆ ಅವ್ರು ಯಜಮಾನ ಎಬ್ಬಿಸ್ತಿದ್ರು. ಯಜಮಾನ ಎಬ್ಬಿಸಿದ ತಕ್ಷಣ ಯಾವ್ದು ಏನು ಕೆಲಸ ಐತಿ ರಾತ್ರಿ ನೋಡ್ರಿ ರೈತರಿಗೆ ಕೆಲವು ಅನಾನುಕೂಲತೆಗಳು ಆಗ್ತಾವ. ಯಾವುದೋ ಒಂದು ಹಾವು ಕಡ್ತಾಕೈತಿ, ಯಾವುದೇ ಒಂದು ಬೆಂಕಿ ಅನಾಹುತ ಆಕೈತಿ, ಇಂಥದಕ್ಕೆಲ್ಲ ಶಾಸಕರನ್ನ ಒಂದು ಫೋನ್ ಮಾಡಿದ್ರೆ ಫೈರ್ ಬ್ರಿಗೇಡ್ಗಳು ಬರ್ತಾವ. ಹಾವು ಕಡ್ತಕ್ಕೆ ಒಂದು ಔಷಧ ಸಿಗ್ತೈತೆ ಅಂಥೇಳಿ ಒಂದು ಬಡ ರೈತ ವಿಚಾರ ಮಾಡುವಾಗ ಶಾಸಕ ಸ್ಪಂದನೆ ಮಾಡ್ಬೇಕಲ್ರಿ. ಅದೇ ರೀತಿ ಸೀಮಾ ಮಸೂತಿಗೆ ರಾತ್ರಿ 12:30 1 ಗಂಟೆಗೆ ಫೋನ್ ಹಚ್ಚಿದ್ದು ಉದಾಹರಣೆಗಳದಾವ. ಅನೇಕ ಹಳ್ಳಿಗಳಲ್ಲಿ ತಿರುಗಾಡಿದಾಗ ಎಲ್ಲ ಸೀಮಾ ಮಸೂತಿ ಪರವಾಗಿ ಹೇಳಕತ್ತಾರ. ಸೀಮಾ ಮಸೂತಿಗೆ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟೈತಿ. ಆ ಮಹಿಳೆ ಈಗ ಶಾಸಕಾಗಿ ವಿಧಾನಸಭಾ ಏರ್ತಾಳೆ ಏಪ್ರಿಲ್ ಮೇದ ಚುನಾವಣೆದಾಗ. ಜನ ನೋಡ್ರಿ, ಆ ಮಹಿಳೆ ಅಜಾತ ಶತ್ರು. ಯಾವ ಜಾತಿ ಧರ್ಮದವ್ರ ಜೊತೆ ದ್ವೇಷ ರಾಜಕಾರಣ ಇಲ್ಲ, ದ್ವೇಷ ಭಾಷಣ ಇಲ್ಲ, ಯಾರ ಜೊತೆನೂ ಸಹಿತ ವೈಮನಸ್ಸಿಲ್ಲ. ಎಲ್ಲ ಸರ್ವ ಧರ್ಮದವ್ರ ಜೊತೆ ಒಗ್ಗೂಟದಿಂದ ಎಲ್ಲರ ಸಮಾನತೆಯ ವೇದಿಕೆಯಾಗಿ ಪರಿಣಮಿಸ್ಕೊತ ಹೊಂಟಾಳ. ಅವರ ಯಜಮಾನರು ಸಹಿತ ಅವರಿಗೆ ಸಾಥ ಕೊಟ್ಟಾರ್ರಿ ಇದೇ ಸೀಮಾಕ್ಕ ಮಸೂತಿಗೆ.
ಈ ಮಹಿಳೆ ಅಂತಿಂತವಳಲ್ರಿ, ಬೆಳಿಗ್ಗೆ ಎದ್ದ ತಕ್ಷಣ ಮನೆ ಅಡ್ಡಾಡ್ತಾಳ. ಎಲ್ಲಿ ಹೋದಲ್ಲಿ ಆಕೆಗೆ ಗೌರವ. ಮನಿ ಮಗಳಂತಾರ, ಮನಿ ಸೊಸಿ ಅಂತಾರ, ತಾಯಿ ಅಂತಾರ, ಸೀಮಾ ಅಕ್ಕ ಅಂತಾರ. ಮನೆಗೆ ಹೋದ ತಕ್ಷಣ ನೆಟ್ಟಗ ಅಡಿಗೆ ಮನೆ ತನಕ ಹೋಗ್ತಾರ. ಆ ಅಧಿಕಾರ ಇರೋದು ಮಹಿಳೆಗೆ ಮಾತ್ರ ಅಲ್ರಿ. ಯಾವುದರ ಮನೆಗೆ ಹೋಗಿ ನೆಟ್ಟಗ ಅಡಿಗೆ ಮನೆಗೆ ಹೋಗುವಂಥ ಅಧಿಕಾರ ಯಾರಿಗಿರ್ತೈತಿ? ಮಹಿಳೆಗೆ ಮಾತ್ರ ಇರ್ತೈತಿ. ಇದೇ ಮಹಿಳೆ ಇನ್ನು ಬರುವ ಏಪ್ರಿಲ್ ಮೇ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಗುಜರಾತ್ ಮಾಡೆಲ್ದಲ್ಲಿ ಈಗ ಟಿಕೆಟ್ ಫೈನಲ್ ಮಾಡ್ಕೊಂಡ ಬಾವುಟ ಹಾರ್ಸಕ್ಕೆ ವಿಧಾನಸಭಾ ಪ್ರವೇಶ ಮಾಡ್ತಾಳ. ಇದೇ 71 ಗ್ರಾಮೀಣ ಭಾಗದ ಧಾರವಾಡದ ಜನತೆ ಪುಣ್ಯವಂತರ್ರಿ. ಈ ಮಹಿಳೆಯನ್ನು ಕಳ್ಕೊಂಡು ನಾವು ಭಾಳ ಕಷ್ಟ ಅನುಭವಿಸಿದ್ವಿ ರೀ ಕಾಕ. ಆ ಮಹಿಳೆಗೆ ಒಂದು ಸ್ವಲ್ಪ ನೀವು ಹೋಗಿ ಹೇಳ್ರಿ, ಹೈಕಮಾಂಡ್ ಮೇಲೆ ಒತ್ತಡ ತರ್ರಿ ಅಂತ ಹೇಳಿದಾಗ, ನಾನು ಯಾವುದೇ ಪಕ್ಷದ ಕಾರ್ಯಕರ್ತ ಅಲ್ಲ, ಯಾವುದೇ ಪಕ್ಷದ ಪದಾಧಿಕಾರಿಗಳ ಒಕ್ಕೂಟದಲ್ಲಿ ಇಲ್ಲ, ನಾನು ಸುದ್ದಿ ಪ್ರಸಾರ ಮಾಡ್ತೇನೆ. ಇದೇ ಹೈಕಮಾಂಡ್ ಮೇಲೆ ಒತ್ತಡ ತರುವಂಥ ಶಕ್ತಿ ಮಾತ್ರ ನನ್ನಲ್ಲಿ ಐತಿ. ಈ ವಿಡಿಯೋ ನೋಡಿದ ತಕ್ಷಣ ಹೈಕಮಾಂಡ್ ಎಚ್ಚರಗೊಳ್ತೈತಿ. ಗುಜರಾತ್ ಮಾಡೆಲ್ ಟೈಪ್ ಇದೇ ಸೀಮಾ ಮಸೂತಿಗೆ ಧಾರವಾಡ ಗ್ರಾಮೀಣ 71ಕ್ಕೆ ಟಿಕೆಟ್ ಫೈನಲ್ ಮಾಡುವ ಸಲುವಾಗಿ 99% ಈಗಾಗಲೇ ಹೈಕಮಾಂಡ್ಗೆ ಸಂದೇಶ ಹೋಗಿ ಗುಪ್ತ ರಿಪೋರ್ಟ್ ಮಾಡ್ಯಾರ್ರಿ. ಸರ್ವೇದವ್ರು ಬಂದಾರ, ಪೆನಲ್ದಾಗ ನಂಬರ್ 1, ಸರ್ವೇದಾಗ 99. ಇನ್ನು ಟಿಕೆಟ್ ಯಾರಿಗೆ ಕೊಡವ್ರೆ? ಮಹಿಳಾ ಕೋಟಾ ಒಂದೈತಿ. ಸಮುದಾಯದವ್ರ ಜೊತೆ ಭಾಳ ಒಕ್ಕಟ್ಟು, ಎಲ್ಲ ಸಮುದಾಯದವ್ರ ಜೊತೆ ಬೆರೆತಿರುವಂಥ ಚಂದ ಸುಖ ದುಃಖದಾಗ ಭಾಗಿಯಾಗುತ್ತಾಳೆ, ಮರಣ ಹೊಂದಿದಲ್ಲಿಯೂ ಸಹಿತ ಭಾಗಿಯಾಗ್ತಾರೆ. ಇಂಥ ಸೀಮಾ ಮಸೂತಿ ಅವ್ರನ್ನ ಕಳ್ಕೊಂಡು ನಾವು ಭಾಳ ಕಷ್ಟ ಅನುಭವಿಸಿದ್ದೀವಿ ಕಾಕ. ಸೀಮಾ ಮಸೂತಿ ನಮಗೆ ಶಾಸಕಿ ಆಗಬೇಕು. ಇದೇ 140ರಿಂದ 50 ಗುಜರಾತ್ ಮಾಡೆಲ್ ಗತೆ ಕರ್ನಾಟಕ ರಾಜ್ಯದಾಗ ಭಾರತೀಯ ಜನತಾ ಪಕ್ಷ ಎಲ್ಲಾದರೂ ಬಾವುಟ ಹಾರಿಸಿದ್ರೆ ಇದೇ ಸೀಮಾ ಮಸೂತಿ ಸೀನಿಯಾರಿಟಿ ಮೇಲೆ ಸಂಪುಟ ದರ್ಜೆಯ ಸ್ಥಾನಮಾನ ಹೊಂದಿದಂಥ ಮಂತ್ರಿಯಾಗಿದೆ. ಧಾರವಾಡ ಶಿಕ್ಷಣ ನಗರಿಗೆ ಬರ್ತಾಳೆ. ಪುಣ್ಯವಂತ ಜನರು ಧಾರವಾಡ ಗ್ರಾಮೀಣದವರು. ಪ್ರತಿ ಹಳ್ಳಿಗಳಲ್ಲಿ ನೀವು ಸೀಮಾ ಮಸೂತಿಯನ್ನು ನೆನೆಸಾಕತ್ತೀರಿ. ಅನೇಕ ರೀತಿಯಿಂದ ವಿಚಾರಣೆ ಮಾಡಿ ನೋಡಿದಾಗ ಶಾಸಕರು ನಮಗೆ ಸರಳ ಸಿಗ್ಬೇಕು ನೋಡ್ರಿ. ಅಂಥ ಶಾಸಕರು ನಾವು ಓಟ್ ಹಾಕವ್ರ. ಹಾಗಾದ್ರೆ ನಿಮಗೆ ಸರಳ ಸಿಗುವಂಥ ಶಾಸಕರು ಯಾರಂತ ಸೀಮಾ ಮಸೂತಿ ಅಂತ ಹೇಳ್ತಾರೆ? ಸಮುದಾಯದಾಗ ನಂಬರ್ 1, ಎಲ್ಲರ ಜೊತೆ ಕೂಡಿರುವಾಗ ನಂಬರ್ 1, ಸಾಮಾಜಿಕ ಚಟುವಟಿಕೆದಾಗ ನಂಬರ್ 1, ಅನೇಕ ಮಹಿಳೆಯರಿಗೆ ಸ್ವಾವಲಂಬನ ಕಾರ್ಯಕ್ರಮ ಹಾಕುವ ಸಲುವಾಗಿ ಪ್ರಥಮ ಗುರಿ ಹೊಂದಿಸಿ ಕರ್ನಾಟಕ ರಾಜ್ಯದಾಗ ಟೈಮ್ಸ್ ಆಫ್ ಇಂಡಿಯಾ ಈ ಸರ್ವೆ ಮಾಡಿದಾಗ ಅದರಲ್ಲಿ ಸೀಮಾ ಮಸೂತಿ ಮತ್ತು ರಹೀಮ್ ಖಾನ್ ಇದೇ ಯಡಿಯೂರಪ್ಪನ ಕಾಲದಲ್ಲಿ ನಂಬರ್ 1 ಸ್ಥಾನ ಹೊಂದಿದ್ರು. ಇದೇ ಸೀಮಾ ಮಸೂತಿ ಯಾವ ರೀತಿ ಗ್ರಾಮೀಣ ಭಾಗದಲ್ಲಿ ಅನೇಕ ಕುಡಿಯುವ ನೀರಿನ ಯೋಜನೆ ಆಗಲಿ, ಫ್ಲೈಓವರ್ಸ್ಗಳನ್ನು ಹಾಕೋದಾಗಲಿ, ಪ್ರತಿಯೊಂದು ಸುಖ ದುಃಖ ದುಮ್ಮಾನ ತಲ್ಲೀನಲಾಗಿ ಆಲಿಸುವಂಥ ಮಹಿಳೆ ಇವತ್ತು ನಮಗೆ ಸೀಮಾ ಮಸೂತಿ ಧಾರವಾಡ 71ರಿಂದ ಟಿಕೆಟ್ ಕೊಟ್ಟ ತಕ್ಷಣ ನಾವು ಬಾವುಟ ಹಾರ್ಸಕ್ಕೆ ತಯಾರಾಗ್ತೀವಿ ಅಂತಾರೆ ಧಾರವಾಡ ಗ್ರಾಮೀಣ ಭಾಗದ ಜನ. ಅನೇಕ 10ರಿಂದ 12 ಹಳ್ಳಿ ಅಡ್ಡಾಡಿದಾಗ ನಾವು ಮತ್ತೆ ಮುಂದಿನ ಹಳ್ಳಿಗೆ ಹೋಗಲಿಲ್ಲರಿ. ಯಾಕಂದ್ರೆ ಎಲ್ಲರೂ ಸೀಮಾ ಮಸೂತಿ ಹೆಸರು ಹೇಳಕತ್ತಾರ ಅಂದಮೇಲೆ ಇನ್ನು ಮುಂದಿನ ಹಳ್ಳಿ ಆಗು ಇದನ್ನು ಹೇಳ್ತಾರಂತೇಳಿ ನಮ್ಮ ಪ್ರಯಾಣವನ್ನು ಮೊಟಕುಗೊಳಿಸಿ ವಾಪಸ್ ಬಂದೇವ್ರಿ. ಆವಾಗ ಅನೇಕ ಜನರು ಸಹಿತ ಹೇಳಿದರು, ಮಹಿಳೆಯರಿಗೆ ಅನೇಕ ಸ್ಕೀಮ್ಗಳು ಇದ್ದು, ಅನೇಕ ಇಲಾಖೆಗಳಿಂದ ಮಹಿಳೆಯರಿಗೋಸ್ಕರ ಸಬಲೀಕರಣ ಯೋಜನೆ, ಕಸಬಿನ ಯೋಜನೆ, ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿ ಅವರಿಗೆ ಒಂದು ಸ್ವಾವಲಂಬನ ಬದುಕು ಮಾಡಿಕೊಟ್ಟಂಥ ಈ ಧೀಮಂತ ಮಹಿಳೆ ಸೀಮಾ ಮಸೂತಿಗೆ ನಾವು ನೇರವಾಗಿ ಓಟ್ ಹಾಕ್ತೇವೆ. ನಾವು ಪಕ್ಷ ಭೇದ ಸಹಿತ ವಿಚಾರ ಮಾಡುವುದಿಲ್ಲ. ಅಜಾತ ಶತ್ರು ಈ ಸೀಮಾ ಮಸೂತಿ. ಹಾಗಾದ್ರೆ ಧಾರವಾಡ 71 ಗ್ರಾಮೀಣ ಭಾಗದವರ ಸೀಮಾಕ್ಕ ಮಸೂತಿ ಬಗ್ಗೆ ಏನು ಅಭಿಪ್ರಾಯ ತಿಳಿಸ್ತೀರಿ? 3ನೇ ವಿಡಿಯೋ ಮಾಡೇನೆ. 3 ವಿಡಿಯೋದಾಗ ಲಕ್ಷಾಂತರ ಮಂದಿ ನೋಡಿದಿರಿ. ಅಲ್ಲಿ 70ರಿಂದ 75 ಸಾವಿರ ಓಟ್ ಬಿದ್ದರೆ MLA ರೀ. ಹಂಗಾದ್ರೆ 1 ಲಕ್ಷಾಂತರ ಜನ ನೋಡಿದಿರ ಅಂದಮೇಲೆ ಸೀಮಾ ಅಕ್ಕ ಮಸೂತಿ ಮೇಲೆ ಎಷ್ಟೊಂದು ಪ್ರೀತಿ ಐತಿ. ಅವರ ಹಳೆ ತಲೆಮಾರಿನದ ವಿಚಾರ ತೆಗಿರಿ. ಎಲ್ಲ ಜಮೀನ್ದಾರ ಮಣಿತನ, ನ್ಯಾಯ ನಿರ್ಣಯಗಳನ್ನು ನೀಡುವಂಥ ಸ್ವಾಭಿಮಾನ ಕುಟುಂಬ, ಭರವಸೆಯ ಬೆಳಕಾಗಿ ಶಕ್ತಿವಂತಳಾಗಿ ಇನ್ನಿತರ ಸುಖ ದುಃಖದಲ್ಲಿ ಸೌಹಾರ್ದತೆ ಮತ್ತು ಸ್ವಾವಲಂಬನವಾಗಿ ಹೋಗಿ ಅವರಲ್ಲಿ ಬೆರೆತಿರ್ತು ಅಂತೂ ಒಳ್ಳೊಳ್ಳೆ ಕೆಲಸ ಮಾಡುವಂಥ ಇಂಥ ಸೀಮಾ ಮಸೂತಿಗೆ ಲೈಕ್ ಮತ್ತು ಶೇರ್ ಕೊಡ್ತೀರಿ. ಹಂಗಾದ್ರೆ ಧಾರವಾಡ ಗ್ರಾಮೀಣದವ್ರು ಹೆಂಗೆ ಅನಿಸ್ತೈತಿ ಕಾಕನ ಕಡಕ ಕಾರ ಸುದ್ದಿ? ಏನು ವಿಚಾರ ಮಾಡ್ತೀರಿ? ಯಾರನ್ನ ವಿಧಾನಸಭಾ ಕಳಿಸ್ತೀರಿ? ನೇರವಾಗಿ ಇಂಥ ಮಹಿಳೆಯಿಂದ ನಮ್ಮ ಗ್ರಾಮೀಣ ಭಾಗ ಬಹಳ ಹಿಂದೆ ಉಳಿದೈತಿ. ಅನೇಕ ಮಹಿಳೆಯರಿಗೋಸ್ಕರ ಸ್ವಾವಲಂಬನ ಬದುಕು ತೆರವುಗೊಳಿಸುವ ಸಲುವಾಗಿ ಒಳ್ಳೊಳ್ಳೆ ಯೋಜನೆಗಳನ್ನು ಹಾಕುವ ಸಲುವಾಗಿ ಅಲ್ಲಿ ಕಾರ್ಖಾನೆಗಳನ್ನು ಪ್ರಾರಂಭಿಸುಗೋಸ್ಕರ ಅನೇಕ ತನ್ನದೇ ಆದಂಥ ಒಂದು ಬಯೋಡಾಟಾವನ್ನು ತಯಾರು ಮಾಡ್ಯಾರ್ರಿ. ತಮ್ಮ ಪ್ರಣಾಳಿಕೆಯನ್ನು ತಯಾರು ಮಾಡ್ಯಾಳ ಈ ಹೆಣ್ಮಗಳು. ಹಾಗಾದ್ರೆ ಸೀಮಾ ಮಸೂತಿಗೆ ಒಂದು ಚಾನ್ಸ್ ಕೊಡ್ತೀರಿ?
ಒಂದು ಸಲ ಚಾನ್ಸ್ ಕೊಟ್ಟೇರಿ. ಅವಾಗ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಯಾವ ರೀತಿ 100 ಕೋಟಿ ರೂಪಾಯಿ ತಂದದ್ದು ನಿಮಗಂತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಯಡಿಯೂರಪ್ಪ ಮಾತ್ರ ಸೀಮಾ ಮಸೂತಿಗೆ ಟಿಕೆಟ್ ಕೊಡ್ತಾನಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಾರ. ಸಂಸದೀಯ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಶೀರ್ವಾದ ಮಾಡಾಕತ್ತಾರ. ಇನ್ನು ಸೀಮಾ ಮಸೂತಿಗೆ ಗ್ರಾಮೀಣ ಭಾಗದ 71ನೇ ಕ್ಷೇತ್ರದಲ್ಲಿ ಟಿಕೆಟ್ ಸಿಕ್ಕಿರ ಗೆಲುವಿನ ಬಾವುಟ ಹಾರೋದು ಗುಜರಾತ್ ಮಾಡೆಲ್ ಗತೆ. ಎಷ್ಟೋ ಶಾಸಕರು 18ರಿಂದ 20 ಶಾಸಕರನ್ನು ಈ ಸಾರಿ ಅಲ್ಲಿ ಕ್ಷೇತ್ರದಲ್ಲಿ ಸಂಚಾರ ಇಲ್ಲ, ಕ್ಷೇತ್ರದಲ್ಲಿ ಜನಹಿತ ಇಲ್ಲ, ಕ್ಷೇತ್ರದ ಜನರ ಜೊತೆ ಅಹವಾಲ ಸ್ವೀಕಾರ ಮಾಡೋಕ್ಕಿಲ್ಲ, ಯಾವುದೇ ಸಭೆ ಸಮಾರಂಭಗಳನ್ನ ಏರ್ಪಾಡು ಮಾಡೋಂಗಿಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ. ಹಾಗಾದ್ರೆ ಅಂಥ ಶಾಸಕನ ಮನೆಗಟ್ಟಿಸಿ ಇಂಥ ಮಹಿಳೆಯರನ್ನು ತರುವ ಸಲುವಾಗಿ ಇದೇ ಗುಜರಾತ್ ಮಾಡೆಲ್ದ ಸೀಮಾ ಮಸೂತಿನ ಆಯ್ಕೆ ಮಾಡ್ಯಾರಂದ್ರೆ ಯಾರೇನು ಮಾಡೋಕ್ಕೆ ಬರುವುದಿಲ್ಲ. ಸೀಮಾ ಮಸೂತಿ ಹಣೆ ಬರೆದಾಗ ಮುಂದಿನ ಶಾಸಕಿ ಮತ್ತು ಮಂತ್ರಿ ಅಂತ ಬರ್ದಾರಂದ ಮೇಲೆ ನಾರೇ ಏನು ಮಾಡಲಿ, ಪುಣ್ಯವಂತ ಮತದಾರ ನೀವು ಧಾರವಾಡದವ್ರ. ಹಾಗಾದ್ರೆ ಈ ನಂಬರ್ 1 ಚಾನಲ್ ನೋಡಿದ ತಕ್ಷಣ ಲೈಕ್ ಮತ್ತು ಶೇರ್ ಮಾಡ್ತೀರಿ. ಯೂಟ್ಯೂಬ್ದಾಗ ಬಲಗಡೆ ಇರುವ ಗಂಟಿ ಬಟನ್ ಒತ್ತಿರಿ, ಅದು ಸಬ್ಸ್ಕ್ರೈಬ್ ಆಕೈತಿ. ಮತ್ತು ಒಳ್ಳೊಳ್ಳೆ ಸುದ್ದಿ ಹೇಳಕ್ಕೆ ನನಗೂ ಶಕ್ತಿ ಬರ್ತೈತಿ. ಹಂಗಾದ್ರೆ ಕಾಕಾಗ ಒಂದು ಅಪ್ಪನೆ ಕೊಡ್ತೀರಿ. ನಮಸ್ಕಾರ.